ಮ್ಯಾಕ್ಸಿಮಮ್ ಮಾಸ್ ಜೈ ಕಿಚ್ಚ ಬಾಸ್ ಅಣ್ಣ. ಈಗ ತಾನೇ ಮ್ಯಾಕ್ಸ್ ಫಿಲಮ್ ನೋಡ್ಕೊ ಬರ್ತಾ ಇದ್ದೀನಣ್ಣ. ಫಿಲಮ್ ಏನ್ ಸಖತ್ತಾಗಿದೆ ಗೊತ್ತಾ? ಈ ಫಿಲಮ್ ನೋಡಕ್ಕೆ ಅಂತ ನಮ್ಮ ಮನೆ ಹತ್ರ ಯಾವ್ದೋ ಹೊಸ ಥಿಯೇಟರ್ ಸ್ಟಾರ್ಟ್ ಆಗಿತ್ತು, ಅಲ್ಲಿ ಹೋಗಿ ಸಿನಿಮಾ ನೋಡಿದೆ. ಆ ಥಿಯೇಟರ್ ಸಖತ್ತಾಗೈತಣ್ಣ, ಸೀಟ್ಸ್ ಎಲ್ಲಾನು ಸೂಪರ್. ಆ ಥಿಯೇಟರ್ ಅಲ್ಲಿ ಜನ ಸಿನಿಮಾ ನೋಡಕ್ಕೆ ಅಂತ ಕ್ಯೂ ಬರ್ತಾ ಇದ್ರು. ನಾನು ಇದನ್ನ ನೋಡಿ ಡಿಸೈಡ್ ಆಗ್ಬಿಟ್ಟಿದ್ದೀನಿ, ನಮ್ಮ ಅಪ್ಪನ ಹತ್ರ ದುಡ್ಡು ಇಸ್ಕೊಳ್ಳದೆ ನಾನು ಥಿಯೇಟರ್ ಸ್ಟಾರ್ಟ್ ಮಾಡದೆ. ನೀನೊಂದು ಥಿಯೇಟರ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಿನ್ಗೆ 20 ರಿಂದ 50 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟೇ ಬೇಕಾಗುತ್ತೆ. ನೀನ್ ಇನ್ವೆಸ್ಟ್ಮೆಂಟ್ ನ ಮೇನ್ ಆಗಿ ಸೀಟಿಂಗ್ ಅರೇಂಜ್ಮೆಂಟ್ ಮೇಲೆ, ಪ್ರೊಜೆಕ್ಟರ್ಗಳ ಮೇಲೆ, ಸೌಂಡ್ ಸಿಸ್ಟಮ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ಆಮೇಲೆ ಒಂದು ಥಿಯೇಟರ್ ಸ್ಟಾರ್ಟ್ ಮಾಡಕ್ಕೆ ಆವರೇಜ್ ಆಗಿ 2000 ರಿಂದ 3000 ಸ್ಕ್ವೇರ್ ಫೀಟ್ ಜಾಗ ಬೇಕಾಗುತ್ತೆ. ಆಮೇಲೆ ಮುಖ್ಯವಾಗಿ ನೀನು ಇದಕ್ಕೆ ಗೌರ್ಮೆಂಟ್ ಇಂದ ತುಂಬಾ ಲೈಸೆನ್ಸ್ಗಳನ್ನ ತಗೋಬೇಕು. ಈಗ ನೋಡು, ಫಾರ್ ಎಕ್ಸಾಂಪಲ್ ನೀನು ಸ್ಟಾರ್ಟ್ ಮಾಡುವಂತ ಥಿಯೇಟರ್ ಅಲ್ಲಿ 300 ಸೀಟ್ಗಳು ಇರುತ್ತೆ. ಒಂದು ಟಿಕೆಟ್ ಪ್ರೈಸ್ ಆವರೇಜ್ ಆಗಿ 105 ರೂಪಾಯಿ ಅಂತ ಕನ್ಸಿಡರ್ ಮಾಡೋಣ. ಅಂದ್ರೆ 300 into 150 45,000 ರೂಪಾಯಿ ಆಯ್ತು. ಒಂದ್ ಶೋ ಇಂದ 45,000 ರೂಪಾಯಿ ಅಂದ್ರೆ ನೀನ್ ಒಂದಿನಕ್ಕೆ 4 ಶೋ ಹಾಕೊಂಡ್ರೆ 1,80,000 ರೂಪಾಯಿ ಆಗುತ್ತೆ. ಈ ದುಡ್ಡಲ್ಲಿ ಡಿಸ್ಟ್ರಿಬ್ಯೂಟರ್ಗಳು ನಿಮ್ಗೆ ಒಂದು ಪರ್ಸೆಂಟೇಜ್ ಅಂತ ದುಡ್ಡನ್ನ ಕೊಡ್ತಾರೆ, ಇಲ್ಲ ಅಂದ್ರೆ ಥಿಯೇಟರ್ ರೆಂಟ್ ನ ಕಟ್ತಾರೆ. ನೀನ್ ಒಳ್ಳೆ ಟ್ರಾಫಿಕ್ ಇರೋ ಲೊಕೇಶನ್ ಅಲ್ಲಿ ಥಿಯೇಟರ್ ನ ಸ್ಟಾರ್ಟ್ ಮಾಡ್ಬಿಟ್ಟು ಒಳ್ಳೊಳ್ಳೆ ಫಿಲ್ಮ್ಸ್ ಏನಾದ್ರು ಬಂತು ಅಂದ್ರೆ ನೀನು ಒಂದು ತಿಂಗಳಿಗೆ 5 ರಿಂದ 10 ಲಕ್ಷನ ಜನರೇಟ್ ಮಾಡಬಹುದು. ಇದ್ರ ಜೊತೆಗೆ ನೀನ್ ಥಿಯೇಟರ್ ಸೆಲ್ ಮಾಡ್ತಿಲ್ಲ ಸ್ನಾಕ್ಸ್, ಅದರಿಂದ ಜಾಸ್ತಿ ದುಡ್ಡು ಮಾಡಬಹುದು. ಹಿಂಗ ವಿಷಯ, ಹಂಗಾರೆ ಈ ವಿಷಯನ ಎಲ್ಲರ ಹತ್ರ ಶೇರ್ ಮಾಡ್ಬೇಕು. ಬಾಯ್.